ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಲ್ಲ? ನಾನು ಕೂಡ ಸಖತ್ತಾಗಿದ್ದೀನಿ. 6 ಮಕ್ಕಳಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ನಳ್ತಾವಳೆ, ಬಂದು ಮಲ್ಕೋ ಅಂತ. ಟೈಮ್ ಆಗೈತೆ, ನಾನು ಮಲ್ಕೊಳ್ಳಲ್ಲ ಅಂತಂದಿದ್ದೆ, ಕಳ್ತಾವಳೆ. ಹಾಂ, ಹೀರ ಹೆಂಗೆ ಬಂದ ಹಾಲಲ್ಲಿ? ಎಲ್ಲ ಕೃತಿಲಿ ಸರಿ ಹೋಗು, ಬೇಡ ಹೋಗಿ ಮಲ್ಕೋ. ತಟ್ಟೆ ಇಡ್ಲಿ ಬಗ್ಗಿಸ್ಕೊಬಿಟ್ಟಿದ್ಲಂತೆ. ತಟ್ಟೆ ಇಡ್ಲಿ ಕೇಳ್ತಾ ಇದ್ಲು, ಅದಕ್ಕೆ ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ. ಅಮ್ಮ ಎಲ್ಲ ರೆಡಿ ಮಾಡಿತ್ತು. ನಾನು ಇವಾಗ ಇಡ್ಲಿ ಊದ್ಬಿಟ್ಟು ಈ ತಪ್ಪಲೆಗೆ ಇಡ್ತೀನಿ. ಪ್ಲೇಟ್ಸ್ ಎಲ್ಲ ಮೇಲ್ಗಡೆ ಎತ್ತಿಟ್ಟಿದ್ದೀನಿ. ಇದು ಈ ಥರ ನಾನು ಇಲ್ಲಿ ಲಾಕ್ ಮಾಡಿಬಿಟ್ಟು ಇದ್ರ ಮೇಲೆ ಇಟ್ಟು ಮುಚ್ಚಿದ್ರೆ ಆಗುತ್ತೆ. ಇವಾಗ ಇಡ್ಲಿ ಹಾಕೋಣ ಬನ್ನಿ. ಅದೇ ನಾನು ಸ್ನ್ಯಾಕ್ಸ್ಗೆ ನನಗೆ ಸಿಬಿಕಾಯಿ ಹಾಕ್ಕೊಂಡಿದ್ದೀನಿ. ಕೃತಗೆ ಹಾಕಿಲ್ಲ, ಯಾಕಂದರೆ ಕಫ ಇದೆ ಅವಳಿಗೆ. ಅದಕ್ಕೆ ನೀರು ತುಂಬಿಟ್ಟಿದ್ದೀನಿ. ಅವಳಿಗೆ ಸ್ನ್ಯಾಕ್ಸ್ಗೆ ಪರಂಗಿ ಹಣ್ಣು ತಂದಿದ್ದು ಹರಿನಳ್ಳಿಯಿಂದ. ಸ್ವಾಗತ ಅವರ ತೋಟದಲ್ಲಿ ಪರಂಗಿ ಹಣ್ಣು ಹೆರೆದ್ಬಿಟ್ಟು ಹಾಕಿಸ್ಕೊಳ್ಳೋಕೆ ಹೇಳಿದ್ದೀನಿ. ಇವಾಗ ಅವ್ರ ಅಜ್ಜಿ ಕೈಲಿ ಹೆರೆಸ್ಕೊತಾವಳೆ. ನಾನು ಸ್ವಲ್ಪ ಪರಂಗಿ ಹಣ್ಣು ಕೂಡ ಇನ್ನೊಂದು ಬಾಕ್ಸ್ ಹಾಕೊಂಡು ತೊಗೊಂಡೋಗ್ತೀನಿ. ಬಿಕಾಸ್ ಅಲ್ಲಿ ಕೀರ್ತನ ಇರ್ತಾರಲ್ಲ ನನ್ನ ಜೊತೆ ವರ್ಕ್ ಮಾಡೋರು, ಅವರು ನನ್ನ ಜೊತೆಲೆಲ್ಲ ಶೇರ್ ಮಾಡ್ಕೊಂಡು ತಿಂತೀವಿ. ಹಾಗಾಗಿ ಕೃತಿಗೆ ಪರಂಗಿ ಹಣ್ಣು ಹಾಕಬೇಕು. ಸ್ನ್ಯಾಕ್ಸ್ಗೆ ವಾಟರ್ ಬಾಟಲ್ ರೆಡಿ ಮಾಡಿದ್ದೀನಿ. ಇಡ್ಲಿ ಆಗ್ತಿದ್ದಂಗೆ ಇಡ್ಲಿ ಹಾಕಬೇಕು. ಇಡ್ಲಿಗೆ ಬಿಸಿ ಬಿಸಿ ಸಾಂಬಾರಿದೆ ಗೈಸ್. ರಾತ್ರಿ ಅಮ್ಮ ಸಾಂಬಾರು ಮಾಡಿದ್ರಲ್ವಾ, ಸೋಟೆ ಕಾಣ್ತಾ ಇಲ್ವಲ್ಲ? ಸೋಟ್ ಐತೆ, ಕರೆಕ್ಟ್. ಸಂಪ್ಳಿಗೆ ಹಾಕ್ಬಿಟ್ಟೈತೆ. ಸಂಪ್ಳಿಗೆ ಅಂದರೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇಡ್ಲಿ ಹಿಟ್ಟು. ನಮ್ಮ ಕಡೆ ಸಂಪ್ಳಿಗೆ ಅಂತೀರಿ. ನೋಡು, ಗರ್ತುಳಿ ಕಾಳು, ಹೀರೆಕಾಯಿ, ಮೈ ಫೇವ್ರೇಟ್, ಬೀನ್ಸು, ಆಲೂಗಡ್ಡೆ ಎಲ್ಲ ಹಾಕಿ ಮಮ್ಮಿ ರಾತ್ರಿ ತರಕಾರಿ ಸಾಂಬಾರು ಮಾಡಿದರು. ಇಡ್ಲಿಗೆ ಈ ತರಕಾರಿ ಸಾಂಬಾರು, ಯಾಕಂದರೆ ಕರೆಂಟ್ ಇಲ್ಲ. ಚಟ್ನಿ ಏನಾದರೂ ಆಡ್ಸೋಕ್ಕೆ. ಹೆಣ್ಕೃತು ಏನು ಚಟ್ನಿ ಮಾಡಿದ್ರು ತಿನ್ನಲ್ಲ. ಸಾಂಬಾರಲ್ಲೇ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾಳೆ. ಇವಾಗ ನಾನು ಬಾಕ್ಸ್ಗೆ ಹಾಕೊಂಡ್ಬಿಡ್ತೀನಿ, ಮರ್ತ್ಕೊಬಿಡ್ತೀನಿ ಗೈಸದೆ. ನೋಡಿ, ಕರೆಂಟ್ ಇರ್ದೇ ಚಾರ್ಜ್ ಲೈಟ್ ಹಾಕ್ಕೊಂಡಿದ್ದೀವಿ. ನಾನು ಪವರ್ ಬ್ಯಾಂಕ್ ಯೂಸ್ ಮಾಡ್ತಾ ಇದ್ದೆ. ಅದು ಇದು ವೀಡಿಯೋ ಮಾಡಬೇಕಲ್ಲ, ಪವರ್ ಬ್ಯಾಂಕಿಂದ ತೆಗ್ದು ಹಾಕ್ಬಿಟ್ಟೆ ಮೊಬೈಲ್ನ. ಮುಖ ತೊಳ್ಕೊಂಡಿದ್ದೀನಿ. ಒಂಚೂರು ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಆಗಲೇ ಇಲ್ಲ ಮಾಡ್ಕೊಳ್ಳೋಕ್ಕೆ. ಇವಾಗ ಒಂಚೂರು ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ಕೊಂಬಿಟ್ಟು, ಎಲ್ಲ ನೀರಾಗಿಬಿಟ್ಟಿದೆ ಅಲ್ಲ ಗೈಸ್. ಕಾವೇರಿ ಹೊಳೆಯಾಗಿದೆ. ಯಾಕಂದರೆ ಮೋಸ್ಟ್ಲಿ ನೈಟಿಂದನೇ ಕರೆಂಟ್ ಇಲ್ವಾ ಅಂತ. ಇದೆಲ್ಲ ರೈಸ್ ವಾಟರ್ ಇದು. ಇಲ್ಲ, ಒಂದೇ ಇದ್ದಿದ್ರು ಸಾಕಾಗಿತ್ತು ನನಗೆ. ಇರಲಿ, ಇಟ್ಸ್ ಓಕೆ, ಏನೂ ಮಾಡೋ ಹೋಗಿಲ್ಲ. ಪಾಲಿಗೆ ಬಂದಿದ್ದೆ ಪಂಚಾಮೃತ, ಇಷ್ಟೇ ಆಗೋದು. ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ, ಆದರೂ ಕಾನ್ಫಿಡೆಂಟಿಂದ ಇದ್ದೀನಿ. ಆಫೀಸ್ ಕೆಲಸ ಎಲ್ಲ ಮೊಬೈಲಲ್ಲೇ ಮಾಡಬೇಕು ಡೈಲಿ. ಹೆಂಗೆ ಹೇಳಿ, ಆಫೀಸ್ ಫೋನ್ ಇದೆಯಲ್ಲ. ಇವಾಗ ಇದೆಲ್ಲ ಆಚೆ ಕಡೆ ಹಾಕ್ಬಿಟ್ಟು ಮಮ್ಮಿ ಆ ಮನೆ ಕಸ ಗುಡಿಸ್ಬಿಟ್ಟು ಈ ಮನೆಗೆ ಹಾಕೈತೆ ನೋಡಿ. ಈ ಮನೆ ಕಸ ಗುಡಿಸ್ಬಿಟ್ಟು ಇನ್ನೇನು ಇಡ್ಲಿ ಪಾಡ್ಗೆ ಇಡ್ಲಿ ಆಗುತ್ತೆ. ಸೀರೆ ಗಿರೆ ಹಾಕ್ಕೊಂಡು ತಲೆ ಬಾಚ್ಕೊಂಡು ರೆಡಿ ಆಗೋದೆ. ನಾನು ಅರ್ಧ ಗಂಟೆ ಬೇಕು. ರೆಡಿ ಆಗೋಣ ಬನ್ನಿ. ನೋಡಿ, ಪರಂಗಿ ಹಣ್ಣು ಹರಿತವ್ರೆ. ನಾನು ಆಚೆ ಕಡೆಗೆ ಬಂದರೆ ಕೃತು ನೋಡಿ ಹೆಂಗೆ ಮಲ್ಕೊಂಡವಳು. ಸಿಬಿಕಾಯಿ ಹಂಗೂ ಕೊಡಲಿಲ್ಲ, ಹಂಗೂ ಒಂದು ಪೀಸ್ ತಗೊಂಡ್ಲು. ಇನ್ನೇನು ಮಾಡೋಣ ಹೋಗ್ಲಿ ಅಂದ್ಬಿಟ್ಟು ಒಂದು ಪೀಸ್ ಕೊಟ್ಟೆ. ಎಣ್ಣೆ ತಂದು ಹಾಕಿಸ್ಕೊಳ್ಳೆ, ನಾನು ಕಸ ಗುಡಿಸ್ಬಿಡ್ತೀನಿ ನಮ್ಮ ಮನೆ. ಅಮ್ಮ ಹೇರ್ಕೊಡಮ್ಮ ಪರಂಗಿ ಹಣ್ಣು ಹೊಡಿತೀನಿ ಅಂದ್ಬಿಟ್ರೆ. ಬಾಯ್ ಎದ್ದು. ಹಾಲು ತಿಂತಿರೋದೇನು? ನಿನಗೆ ಶೀತ ಕೆಂಬ್ಲು ಅಂದ್ಬಿಟ್ಟು ಕೊಡಲಿಲ್ಲ, ಹಂಗೂ ಒಂದು ಪೀಸ್ ತಿಂತದಿತ್ತಾನೆ. ಬಾಯ್ ಎದ್ದು. ತಂದಿದ್ದು ಬೀಗರು ತೋಟದಿಂದ. ಚಿನ್ನು, ನಿಂಗೆ ಸ್ಪೂನ್ ತಂದಿದ್ದೀನಿ. ಬ್ಯಾಗ್ ಒಳಗೆ ಹಾಕಮ್ಮ ನನ್ನಕ್ಕ. ನಂಗೆ ಇದಕ್ಕೆ ಏನ ಬಾಕ್ಸಾ? ಮತ್ತೆ ತಗೋ, ಎರಡು ಒಂದೇ ಸ್ಪೂನ್ ಮಗಳು. ಸರ ಹೇಳ್ತೀರಲ್ಲ, ನೀನು ನಿಜವಾಗ್ಲೂ ಡಯಟ್ ಮಾಡ್ತೀಯ ಅಂತ. ನೋಡಿ ಮಾಡ್ತಾಯಿದ್ದೀನಿ. ಖಾಲಿ ಹೊಟ್ಟೆಯಲ್ಲಿ ಒಂದು ಪಪ್ಪಾಯ, ಒಂದು ಪೀಸ್ ಪಪ್ಪಾಯ ತಂದಿದ್ದೀನಿ. ಸ್ನ್ಯಾಕ್ಸ್ಗೆ ಫುಲ್ ಪಪ್ಪಾಯ ಹಾಕ್ಕೊಂಡಿದ್ದೀನಿ. ಸೀಬಿಕಾಯಿ ಮತ್ತು ಪಪ್ಪಾಯ ಫುಲ್ ಹಣ್ಣು ಮಾಡ್ತೀವಿ ಗೈಸ್. ಮನಸ್ಸಿರಬೇಕು, ಎಲ್ಲ ಆಗುತ್ತೆ. ಕೃತು ಚಿನ್ನ ಹಾಕೊಂಡ ಪಪ್ಪಾಯನ ಇದು ಅಪ್ಪಾಜಿಗೆ ಇಟ್ಟಿದ್ದೀವಿ. ಇಷ್ಟು ಅಮ್ಮ ಸ್ವಲ್ಪ ತಿಂದರು, ನನಗೆ ಜಾಸ್ತಿ ಹಾಕಿದ್ದಾರೆ. ಚಿನ್ನಮ್ಮ ಲೋ ಹಾಕೊಂಡ ಲಂಚ್ ಬ್ಯಾಗಿಗೆ ಸ್ನ್ಯಾಕ್ಸು. ಇಡ್ಲಿ ಆಗವೆ, ಇಡ್ಲಿ ಎತ್ಕೊಡ್ತೀನಿ. ಬ್ರಷ್ ಮಾಡ್ಕೊಬರೋ, ಓಡಮ್ಮ. 49 ನಿಮಿಷ. ನಾನು 8:05ಕ್ಕೆ ಮನೆಯಿಂದ ಹೊರಡ್ತೀನಿ. ಇವಾಗ ಒಂದು ಇಡ್ಲಿ ತಿನ್ಕೊತೀನಿ. ಈ ಥರ ನಾನು ರೆಡಿ ಆಗಿದ್ದೀನಿ ಗೈಸ್. ಮಿಸ್ ಮಾಡಿ ಹಾಕಿದ್ದೀನಿ, ಬಿಕಾಸ್ ನನ್ನ ಹತ್ರ ಬ್ಲೌಸ್ಗಳಿಲ್ಲ, ನಿಮಗೆ ಗೊತ್ತು. ಬಟ್ ಮ್ಯಾಚ್ ಆಗ್ತಾಯಿದೆ. ಕಮ್ರತ್ ಕಲರ್ ಸ್ಯಾರಿಗೆ ಮೆರೂನ್ ಕಲರ್ ಬ್ಲೌಸ್ನ ಹಾಕ್ಕೊಂಡಿದ್ದೀನಿ.
ಥರ ಡಸ್ಟ್ ಅಲರ್ಜಿ ಪ್ರಾಬ್ಲಮ್ ಇದೆ, ಸಿಂತು ತಲೆನೋವು. ನೆನ್ನೆ ಸಂಜೆ ಬೇರೆ ಹೊತ್ಬಿಟ್ಟೆ ಜಾಸ್ತಿನೇ, ಹಾಗಾಗಿ ತಲೆ ಗಿರ್ರ ಅಂತ ಐತೆ. ನನಗೂ ಏನಾರಿ ಮಾತ್ರೆ ಕುಡಿಯೋದು ಗೈಸ್, ಬೇಜಾರಾಗ್ಬಿಟ್ಟೈತೆ. ಮಾತ್ರೆ ಕುಡಿಯೋಲ್ಲ, ನೋಯ್ತದೆ. ಈಗ ಒಂದು ಇಡ್ಲಿ ಬಾಯಿಗೆ ಹಾಕೊಂಡ್ಬಿಟ್ಟು ಹೋಗೋಣ ಬನ್ನಿ ಗುಲಾಬಿ ತೊಗೊಂಡು. ಏನೋ ಕಾಳೇನೋ ಮಾಡ್ತೈತೆ, ಏನೋ ಅಂತ ಗೊತ್ತಿಲ್ಲ ನನಗೆ. ಪೆಟ್ರೋಲ್ ಬಂಕ್ ಹತ್ರ ಹಾಕ್ಬಿಟ್ಟು ಬಂದೆ. ಏನಾಯಿತು ಗೊತ್ತಾ, ಪೆಟ್ರೋಲ್ ಬಂಕು ರೈಟ್ಗಿರೋದಲ್ವ, ನಾನು ಇಂಡಿಕೇಟ್ರ್ ಹಾಕಬೇಕಿತ್ತು, ಹಾಕಲಿಲ್ಲ. ತಪ್ಪು ನಂದೆ. ಹಿಂದೆ ಯಾವುದೂ ಗಾಡಿಗಳು ಬರ್ತಾ ಇರಲಿಲ್ಲ, ನಾನು ಹಿಂದೆ ನೋಡ್ಕೊಂಡು ಹಾಗೆ ತಿರುಗಿಸ್ಬಿಡ್ತೀನಿ, ಇಂಡಿಕೇಟ್ರ್ ಹಾಕಲ್ಲ. ಹಿಂದೆ ಒಬ್ಬ ಬರ್ತಿದ್ದ, ಅವ್ನು ಇನ್ನೂ ದೂರ ಬರ್ತಿದ್ದಾರಲ್ಲ ಅಂದ್ಬಿಟ್ಟು ನಾನು ತಿರುಗಿಸ್ಬಿಟ್ನಾ ರೈಟ್ಗೆ, ಅಂದರೆ ಸ್ಟ್ರೈಟ್ ರೋಡಲ್ಲಿ ಹೋಗ್ತಿದ್ದಲ್ಲ. ಅವ್ನು ಬೈದ್ಬಿಟ್ಟ ನನಗೆ, ಅವ್ನು ಹಿಂಗೇನು ತಲೆಗಿಲ್ ಕೆಟ್ಟೋಗ್ಬಿಟ್ಟೈತಾ. ನಾನು ಮುಂದೆ ಬಂದೆ, ಬಟ್ ಅವ್ನು ಬೈದಿದ್ದು ನಂಗೆ ಕೇಳಿಸ್ತು. ಇವತ್ತೇ ಫಸ್ಟು ನಾನು ಒಂದು ತಿಂಗಳಿಂದ ಗಾಡಿ ಓಡಿಸ್ಕೊಂಡು ಇವತ್ತೇ ಫಸ್ಟು ಗೈಸ್ ತಲೆ ಕೆಟ್ಟೋಗ್ಬಿಟ್ಟೈತಾ ಅಂತ. ಅದು ಯಾವುದೋ ಹುಡುಗನ ಹತ್ರ ಬೈಸ್ಕೊಬಿಟ್ಟೆ ನಾನು ಬೆಳಗ್ಗೆಲೆ. ನನ್ನ ಗಾಡಿ ನಂಗೋಸ್ಕರ ಕಾಯ್ತಾ ಇದೆ, ಕೊಡಂದೂರು ಗಾಡಿ. ಬನ್ನಿ ಹೋಗೋಣ. ಯಾವಾಗ ಬಂದಿದ್ರಿ? ಅದು ಹಾಗೆ ಸಮಾಚಾರ ಹೇಳಪ್ಪ. ನನ್ನ ಬ್ಲಾಗಲ್ಲಿ ಎಷ್ಟು ಚೆನ್ನಾಗಿ ಕೇಳ್ತಿರ್ಬೇಕಾ? ನಿಂಗೆ ಕಾಣಿಸ್ತಿಲ್ವಲ್ಲ, ಇತ್ತೀಚ್ಕೊಂಡೆ 2-3 ತಿಂಗಳಿಂದ ನನ್ನ ಬ್ಲಾಗಲ್ಲಿ ರತ್ನಕಾಯಲ್ಲ ಹಾಂ, ಅದಕ್ಕೆ ಹಾಯ್ ಮಾಡೋಕ್ಕಾಗಲಿಲ್ಲ. ಕೇಳ್ತಾರೆ ಇದೆ. ನಾನು ರಾಮನಾಥ್ಪುರಕ್ಕೆ ಬಂದೆ. ಟೈಮು 4:15 ಆಗಿದೆ ಗೈಸ್. ಮನೆಗೆ ಬಾ, ಟೀ ಕುಟ್ಕೊಂಡು ಹೋಗಿವೆ ಅಂತ ಕರಿತಾ ಇತ್ತು. ನಾನು ಟೀ ಕುಡಿಯೋಕೆ ನಿಂತ್ಕೊಂಡ್ರೆ ನನ್ನ ಬಸ್ ಮಿಸ್ ಆಗುತ್ತೆ. ಆಗ ಒಂದಿನ ಉಳ್ಕೊಳ್ಳೋ ರೀತಿ ಬರ್ತೀನಿ, ಅಥವಾ ಗಾಡಿ ತರ್ತೀನಲ್ಲ ಅವತ್ತು ಬರ್ತೀನಿ, ಇವತ್ತು ಬರಲ್ಲ ಹೋಗಿ ಅಂತ ಕಳಿಸ್ದೆ. ಫೈನಲಿ ರತ್ನಕ್ಕ ನಾನು ವೀಡಿಯೋದಲ್ಲಿ ಬರ್ತಾ, ರತ್ನಕ್ಕ ನೋಡಿ ನಿಮ್ಗೆಲ್ರಿಗೂ ಖುಷಿಯಾಗಿದೆ ಅಂತ ಭಾವಿಸ್ತೀನಿ. ಮನೆಗೆ ಬಂದು ಟೀ ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ಕೊತಾ ಇದ್ದೀನಿ ಗೈಸ್. ನಾನು ಬರೋಕ್ಕಿಂತ ಮುಂಚೆನೇ ಕೃತಿ ಇವತ್ತು ಬಂದ್ಬಿಟ್ಟಿದ್ದಾಳೆ ನೋಡಿ. ಇದೊಂದು ಪಿಂಪಲ್ಸ್. ಮೊನ್ನೆ ಟೀ ಕುಡಿದು ಸ್ವಲ್ಪ ಜಂಕ್ ಫುಡ್ ಎಲ್ಲ ತಿಂದ್ಬಿಟ್ನಲ್ಲ, ಮತ್ತೆ ಒಂದೆರಡು ಪಿಂಪಲ್ಸ್ ಆಗ್ಬಿಟ್ಟೈತೆ. ಎಲ್ಲ ಪಿಂಪಲ್ಸ್ ಎಲ್ಲ ಮಾಯ ಆಗ್ಬಿಟ್ಟಿದ್ದು, ಓನ್ಲಿ ಮಾರ್ಕ್ಸ್ ಇತ್ತು. ಎಂತೆಂಥ ಹೆಲ್ದಿ ಫುಡ್ ತಿಂತಾಯಿದ್ದೀನಿ ಗೊತ್ತಾ? ಪಪ್ಪಾಯ, ಸೀಬೆಕಾಯಿ, ವಾಟರ್, ಓನ್ಲಿ ಮನೆ ಫುಡ್, ನೋ ಜಂಕ್ ಫುಡ್ ಅನ್ನೋ ಥರ ಆಗ್ಬಿಟ್ಟಿದೆ. ಆಡ್ಕೋತೀರಲ್ವಾ, ಬರೀ ತಿಂತೀಯ, ಏನು ಡಯಟ್ ಮಾಡ್ತೀಯ ಅಂತ. ನೋಡಿ ಸಣ್ಣ ಆಗೇ ಆಯ್ತೀನಿ. ಸಣ್ಣ ಆಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ತಣ್ಣಗಾಯ್ತದೆ ಗೈಸ್ ಜೀವೆಲ್ಲ. ಅವಳು ಯಾವಳೋ ಮೈನಾವತ್ತಿಗೆ ಅವಳಿಗೇನೋ ತಲೆ ಕೆಟ್ಟೋಗ್ಬಿಟ್ಟಾಯ್ತು ಅವಳಿಗೆ. ಏನು ಎಲ್ಲದಕ್ಕೂ ಕಮೆಂಟ್ ಹೊಡಿತಾಳೆ. ಈಗ 3 ತಿಂಗಳ ಹಿಂದೆ ಅವಳು ID ಕ್ರಿಯೇಟ್ ಮಾಡಿರೋದು, ಅವಳು ಕಿತ್ತೋದವಳು, ಹುಡುಗಿನೋ 3 ತಿಂಗಳಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಬಿಡ್ತಾರೆ. ಆಮೇಲೆ ಇನ್ನೊಬ್ರು ಹೇಳ್ತಾರೆ, ನಾನು ನನ್ನ ತಂಗಿ ಜೊತೆ ರೇಗಾಡಿದ್ರೆ ಅಥವಾ ನನ್ನ ತಂಗಿ ಜೊತೆ ಮಾತಾಡಿದ್ರೆ ಅವ್ರಿಗೇನು ಸಮಸ್ಯೆ, ನನ್ನ ತಂಗಿಗೆ ಸಮಸ್ಯೆ ಇಲ್ಲ. ನನ್ನ ತಂಗಿಗೆ ಬೈತೀನಿ, ಜೋರಾಗಿ ಮಾತಾಡ್ತೀನಿ, ಇನ್ನೊಂದು ಅಂತೀನಿ, ಅವಳಿಗೆ ಸಮಸ್ಯೆ ಇಲ್ಲ ಅಂದಮೇಲೆ ನಿಮ್ಗೇನು ಸಮಸ್ಯೆ ಅಲ್ವಾ? ಬಿಟ್ಟು ಹಾಕಿ ಸುಮ್ಮನೆ ಏನಕ್ಕೆ ಅದನ್ನೆಲ್ಲ ಡ್ರ್ಯಾಗ್ ಮಾಡಿಕೊಂಡು ನೀವುಗಳೇ ಕಮೆಂಟ್ ಹಾಕೊಂಡು ಕೂತ್ಕೋತೀರಾ. ನಾನು ನಿನ್ನೆ ವ್ಲಾಗೆಲ್ಲ ಹೇಳಿದ್ದೀನಿ, ಅಷ್ಟೆಲ್ಲ ಹೇಳಿದ್ರು ಮತ್ತೆ ಒಂದು ಹಿಂಗೆ ಕಮೆಂಟ್ ಹಾಕಿದ್ರೆ ಏನು ಮಾಡೋಕ್ಕಾಗುತ್ತೆ? ಅದಕ್ಕಿಂತ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇನ್ನೇನು ಬೇಕಾದ್ರೂ ಹಾಕ್ಕೊಳ್ಳಿ, ಇನ್ನೇನು ಮಾಡೋಕ್ಕಾಗೋದಿಲ್ಲ. 3 ಬಿಟ್ಟವ್ರು ಊರಿಗೆ ದೊಡ್ಡವರು. ಈ ಕಿತ್ತೋದವಳು ಲಕ್ಷ್ಮಿ ಮತ್ತು ಈ ಮೈನಾವತಿ ಅಂತ ID ಇರೋರು ಇಬ್ಬರೂ, ಅವ್ರು 3 ಬಿಟ್ಬಿಟ್ಟವ್ರೆ. ಅಂಥವ್ರು ಇನ್ನೇನು ಮಾಡೋಕ್ಕಾಗಲ್ಲ. ಅದು ಏನಾದ್ರು ಹಾಕ್ಕೊಂಡು ಸಾಯಲಿ, ನಾನು ಇನ್ನೇನಕ್ಕೂ ರಿಪ್ಲೈ ಕೊಡೋಲ್ಲ. ಐ ಆಮ್ ವೆರಿ ಬ್ಯುಸಿ. ನಂಗೆ ಅಷ್ಟು ಕೆಲಸಗಳಿದ್ದಾವೆ. ಇಡ್ಲಿ ರೈಸ್ ಏನಿರಲಿಲ್ಲ, ಹಾಗಾಗಿ ಪುರಿ ಖಾರ ತಿಂದೆ. ಕೃತನು ಪುರಿ ಖಾರ ತಿನ್ಕೊಂಡು ಹಾಗೆ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಹೋಮ್ವರ್ಕ್ ತುಂಬ ಬೇಜಾರು ಮಾಡೋದಿದೆ. ನಾನು ಗುಲಾಬಿನ ಒಳಗಡೆ ಮೇಲ್ಗಡೆ ಹಾಕಿರಲಿಲ್ಲ, ಈ ಥರ ಬೀದಿಲಿ ನಿಲ್ಲಿಸಿದೆ, ಅದಕ್ಕೆ ಒಳಗಡೆ ಹಾಕೋಣ ಅಂತೇಳಿ ಹೋಗ್ತಾಯಿದ್ದೆ. ನೋಡ್ತೀನಿ ಪಾಪ ಎಷ್ಟು ಬುಕ್ ಕೊಟ್ಟವ್ರೆ ಅಂತ. ಸರಿ ಬರೀತಾ ಇರು ನೀನು ನಿಧಾನಕ್ಕೆ. ಅಮ್ಮ ನೀರು ಬಿಟ್ಟಿದ್ರು, ನಾನು ಬಂದಾಗ ನಿಲ್ಲಿಸ್ಬಿಟ್ಟಿದ್ರು. ನಾನು ಬರೋ ಅಷ್ಟರಲ್ಲಿ ಸ್ವಲ್ಪ ಬಟ್ಟೆ ಎಲ್ಲ ಒಗ್ದು ಹಾಕೈತೆ. ಈಗ ನಮ್ಮ ಗುಲಾಬಿನ ಸೇಫಾಗಿ ಒಳಗಡೆ ಹಾಕಬೇಕು. ಹೋಮ್ವರ್ಕ್ ಮಾಡ್ಕೋತಾನೆ ಇದ್ದಾಳೆ. ಅಮ್ಮ ಟೀ ಇಡು ಅಂದರು, ಟೀ ಇಟ್ಟಿದ್ದೀನಿ. ಹಾಳಾದಿಟ್ಟು ಮುಂದೆನೇ ಇರಬೇಕು ಗೈಸ್, ಹೋಗ್ಬಿಡ್ತಿದೆ. ಈಗ ನಾನು ಒಂಚೂರು ಟೀ ಕುಡಿಯೋದು ಬೇಡ ಅಂದ್ಕೊಂಡೆ, ಬಟ್ ಏನೋ ಒಂಥರ ಮನಸ್ಸಿಗೆ ಬೇಜಾರು. ತೀರಾ ಏನೋ ಒಂಥರ ಅನ್ನಿಸ್ದಾಗ ಟೆನ್ಷನ್ಗೆ ಸಿಗರೇಟ್ ಹೊಡಿಬೇಕು ಅಂತಾರಲ್ಲ, ಹಂಗೆ ಅನ್ನಿಸ್ತಾ ನನಗೆ ಟೀ ಕುಡಿಬೇಕು ಅಂತ.
ಒಂಚೂರು ನಾನು ಟೀ ಕುಡ್ಕೊತೀನಿ. ಹಾಂ ಮಾಡ್ತೀನಿ ಗೈಸ್. ಇವಳು ಕೆಳಗಡೆ ಕೂತಿದ್ಲು, ಮೇಲ್ಗಡೆ ಕೂರಿಸ್ತೆ, ಯಾಕಂದರೆ ಮನೆ ಸ್ವಲ್ಪ ಗಲೀಜಾಗಿತ್ತು, ಕಸ ಎಲ್ಲ ಗುಡಿಸ್ದೆ. ನಮ್ಮಮ್ಮ ಸೋಗಿದ್ದು ಮಾಡ್ತಾರೆ. ದೊಡ್ಡಮ್ಮಂಗೆ ಅವಳಿಗೆ ಇಬ್ರಿಗೂ ಮಾಡುತ್ತೇನೆ ಇವಾಗ. ನಮ್ಮ ಪಿಂಕಿ ನೋಡಿ ಹೆಂಗೆ ಆಡ್ತಾಳೆ. ಹಾಂ ಆಯ್ತಲ್ಲ, ಆಫೀಸ್ ಫೋನಲ್ಲಿ. ನಾನು ಆಫೀಸ್ ಫೋನ್ ಯೂಸೇ ಮಾಡಲ್ಲ ಗೈಸ್, ಮನೇಲೆ ಇಟ್ಬಿಟ್ಟು ಹೋಗ್ತೀನಿ. ಮುಚ್ಚಿಟ್ಬಿಟ್ಟು ಬನ್ನಿ, ಮುಚ್ಚಿಟ್ಬಿಟ್ಟು ಬಾ ಬಂಗಾರ. ಕೊಡ್ತೀನಿ ಸುಮ್ಮನಿರು, ತಗೊಂಡು ಹಾಕೋಣ ಬುಕ್ ಎಲ್ಲನೂ. ಹಾಂ ಬೆಳಗಿಗೆ ತಗೊಂಡು ಹೋಗ್ತೀನಿ. ಚಿನಿ ನೋಡು, ಪುಯ್ 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 ಪುಯ್. ಬೆಳಗಿಗೆ ಬ್ಯಾಗ್ ತಗೊಂಡು ಹೋಗ್ತೀನಿ. ಸರಿಮ್ಮ ಆಯಿತು. ಕೃತು ಸ್ಟಾರ್ಟ್. ಕೃತು ಮಾತಾಡು. ಕೃತು ತಿನ್ನೋದನ್ನೇ ಮಾಡ್ತಾಳೆ ಗೈಸ್. ನಾನು ಮೊಸರೊಗ್ಗರಣೆ ಮಾಡಿ, ಅನ್ನ ಮಾಡಿ, ಆಮ್ಲೆಟ್ ಕರೆಕ್ಟ್ ಆಮ್ಲೆಟ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಅಪ್ಪಾಜಿ ಪಾನಿಪುರಿ ತಂದೈತೆ. ಅದಕ್ಕೆ ಅಮ್ಮ ಮುದ್ದೆ ಕ್ಯಾನ್ಸಲ್ ಮಾಡು ಅಂತ, ನನಗೂ ಊಟ ಮಾಡೋ ಹೋಗಿಲ್ಲ. ಅದಕ್ಕೆ ರೈಸ್ ಮಾಡಿದ್ದೀನಲ್ಲ, ಆಮ್ಲೆಟ್ ಎಲ್ಲ ತಿಂದರೆ ಇನ್ನೇನು ಮುದ್ದೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಮುದ್ದೆ ಕ್ಯಾನ್ಸಲ್ ಮಾಡು. ಇವಾಗ ಎಲ್ಲ ಚಿನ್ನು ಎಲ್ರಿಗೂ ಹಾಕ್ತೀನಿ. ಮಸಾಲೆ ಪುರಿ ತಿನ್ನಲ್ಲ, ಊಟ ಮಾಡ್ತಾಯಿಲ್ಲ, ಆಮ್ಲೆಟ್ ತಿಂತಾಯಿದ್ದೀನಿ. ಕೃತಿಗೂ ಆಮ್ಲೆಟ್ ಹಾಕ್ಕೊಟ್ಟಿದ್ದೀನಿ. ಅವಳು ಆಲೇ ನಳ್ತಾವಳೆ ಬೇಡ ಅಂತ. ಸ್ವಲ್ಪನಾದ್ರು ತಿನ್ನು, ನಾನು ಸುಮ್ಮನೆ ಇರೋದಿಲ್ಲ. ಈಗ ಊಟ ಮಾಡು. ಆಮ್ಲೆಟ್ ಬೇಡ ಅಂದ್ರೆ ಊಟ ಮಾಡು ಅಷ್ಟೇ. ಊಟ ಮಾಡು, ಇಲ್ಲ ಆಮ್ಲೆಟ್ ತಿನ್ನು, ಎರಡರಲ್ಲೊಂದು. ಯಾವ್ದು ಮಾಡ್ತೀಯಾ? ಇಡ್ಲಿ ಸಾಂಬಾರು ಇತ್ತೆಲ್ಲ ಬೇಯಿಸ್ತಾ ಇದ್ದೀನಿ. ಅವರು ಮೊಸರು ಒಗ್ಗರಣೆ ಮಾಡಿದ್ನೆಲ್ಲ ಕೊಟ್ಟೆ. ಅಪ್ಪಾಜಿ ಅಮ್ಮ ಟಿ ವಿ ನೋಡಿಕೊಂಡು ಊಟ ಮಾಡ್ತಾಯಿದ್ದಾರೆ. ಚಾಂದು ಅವ್ರ ಮಾವ ಕಾಲ್ ಮಾಡಿದರು. ಅಪ್ಪಾಜಿ ಹರಿನಡಿ ಅಪ್ಪನ ಜೊತೆ ಮಾತಾಡ್ತಾ ಇತ್ತು. ಅಮ್ಮ ಮಾತಾಡ್ಬಿಟ್ಟು ಅಪ್ಪಾಜಿ ಕೊಟ್ಟರು. ನಾನು ಹಾಗೆ ಸುಮ್ಮನೆ ವೀಡಿಯೋ ಮಾಡ್ಕೊತಾ ಕೂತಿದ್ದೆ. ಎಲ್ಲ ತಗೋಬಾಯಿಲಿ ಗೈಸ್. ಕೃತು ನೋಡಿ ಇಂದಳ್ಳ ತನಕ ಬರೆದಿದ್ದಾಳೆ. ಎಲ್ಲ ಬಂಗಾರಿ ಕೊಡಿ ತೋರಿಸೋಣ. ಇದೆಲ್ಲ ಹೇಳಿಸ್ಕೊಳ್ಳಲಿಲ್ಲ. ಇಲ್ಲಿ ತನಕನೂ ಅವಳೆ ಬರೋದು ಪಪ್ಪ ಬಾಬಮ್ಮ ತಾತ ದಾದನ ಅಂದರೆ ಇದೊಂದು ಯಾರ ಅಲ್ಲವ ಇಲ್ಲಿ ಗಂಟು ಬರೆದ್ಬಿಟ್ಟು ಒಂದೆರಡು ಅಕ್ಷರ ಹೇಳಿಸ್ಕೊಂಡ್ಲು ಮಧ್ಯದಲ್ಲಿ ಹೆಂಗೆ ಬರೆಯೋದು ಅಂತ. ಕಂಪ್ಲೀಟಾಗಿ ಕನ್ನಡ ಅಕ್ಷರಗಳನ್ನ ಕೃತಜ್ಞ ಕಲ್ತ್ಕೊಂಡಿದ್ದಾಳೆ. ನನಗೆ ತುಂಬ ಖುಷಿ ಆಗ್ತಿದೆ. ಇಷ್ಟು ಬೇಗ ಕಲ್ತ್ಕೋತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ತುಂಬ ಬೇಗ ಕಲ್ತ್ಕೊಂಡಿದ್ದಾಳೆ. ಐ ಆಮ್ ಸೋ ಹ್ಯಾಪಿ. ಕೃತ ಸೂಪರ್ ಮಗಳೇ. 1 2 3 ಬರೀ ಅಮ್ಮ. 1 2 3 ಬರೀ. ONE1 TW2 ಅದನ್ನು ಬರೀ ಚಿನಿ. ಹಿಂದಕ್ಕೆ ಬರೀರಿ, ಹಿಂದಕ್ಕೆ. ಬಾಕ್ಸ್ ಪೆಂಡ್ ಅದಲ್ಲ ನಿಂದು, ಬಾಕ್ಸ್ ಪೆಂಡಿಗೆ ಬರೀ ಕೂತ್ಕೊಂಡು. ONE1 TW2. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಮ್ಮಮ್ಮ ಅಡುಗೆ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಡ್ಲಿ ಎಲ್ಲ ಎತ್ತುತ್ತಾ ಇತ್ತು. ನಾನು ಓಡೋಗ್ಬಿಟ್ಟು ನಮ್ಮಮ್ಮ ಪಪ್ಪ ಬೆಳಗ್ಗೆ 5 ಗಂಟೆಗೆ ಎದ್ದು ನೀರೊಲೆ ಗುರಿ ಹಾಕಿದ್ರು. ನಾನು 7 ಗಂಟೆಗೆ ಎದ್ದೆ. ಓಡೋಗಿ ಸ್ನಾನ ಮಾಡ್ಕೊಂಬಂದು ರೆಡಿಯಾಗಿ ಪಾಪುಗೆಲ್ಲ ಸ್ನಾನ ಮಾಡಿಸಿ ಅವಳಿಗೂ ರೆಡಿ ಮಾಡಿ ತಿಂಡಿ ಕೊಟ್ಟಿದ್ದೀನಿ. 3 ನಿಮಿಷ ಕುರಿತು ಇಡ್ಲಿ ಮತ್ತು ಚಟ್ನಿ ಒಂಚೂರು ತುಪ್ಪ ಹಾಕಿಸ್ಕೊಂಡು ತಿಂತಾಳೆ. ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಗೈಸ್. ಪಪ್ಪ ಅಮ್ಮ ಭೀಮ್ನ ಅಮಾವಾಸ್ಯೆ ಅಂತ ನಮ್ಮಿಬ್ಬರಿಗೂ ನೀರು ಕಾಯಿಸಿತ್ತು. ನಾನು 7 ಗಂಟೆಗೆ ಎದ್ದು ನಾನು ಸ್ನಾನ ಮಾಡಿಕೊಂಡು ಕೃತಿಗೂ ಕೂಡ ಸ್ನಾನ ಮಾಡಿಸಿದೆ. ರೆಡಿಯಾಗಿದ್ದೀನಿ, ಹೋಗ್ತಾ ಇದ್ದೀನಿ ಡ್ಯೂಟಿಗೆ. ಕೃತು ಎಲ್ರಿಗೂ ಹಾಯ್ ಹೇಳು ಮಗಳು. ಹಾಯ್ ಫ್ರೆಂಡ್ಸ್. ಮಾತಾಡೋಣ. ಹೇಗಿದ್ದೀರಾ ಚಿನ್ನಮ್ಮ? ಮಾತಾಡಲ್ಲ? ಹಾಂ ಇಲ್ಲ ಹಾಂ ಅಷ್ಟೇ. ಹಾಂ ಹಾಂ ಇಲ್ಲಿ ನೋಡ್ಕೊಂಡು ಹೇಳು. ಬಾಯ್ ಮಾಡಿಬಿಡು. ಇಲ್ಲಿ ನೋಡ್ಕೊಂಡಾರು ಮಾಡು ಚಿನ್ನಮ್ಮ. ಓಕೆ ಗೈಸ್, ಸ್ವಲ್ಪ ತಿಂತಾ ಇದ್ದಾಳೆ. ತಿಂದು ಗುಲಾಬಿ ಹೊರಟು ಗುಲಾಬಿ ನಾನು ಇವತ್ತು ಭೀಮ್ನ ಅಮಾವಾಸ್ಯೆ ಗೈಸ್. ಎಲ್ಲರೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀರಾ. ಸೆಲೆಬ್ರೇಟ್ ಮಾಡಿ ಹ್ಯಾಪಿಯಾಗಿರಿ. ನಿಮ್ಮ ಫ್ಯಾಮಿಲಿ ಪರ್ಸನ್ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ, ನಾನಂತೂ 1 ವರ್ಷನೂ ಮಾಡಲಿಲ್ಲ. ಯಾಕಂದರೆ ಒಂದು ವರ್ಷ ಕೇಳಿದ್ದಕ್ಕೆ ನಿಂದ ಅಮ್ಮಯ್ಯ ಕಣಮ್ಮ ಅವೆಲ್ಲನೂ ಮಾಡಬೇಡ, ಅವೆಲ್ಲ ನಂಗೆ ಇಷ್ಟ ಇಲ್ಲ ಅಂದ ಸಂತು. ಅವನು ಮಾಡಿಸ್ಕೊಳ್ಳು ಇಲ್ಲ ಏನೂ ಇಲ್ಲ. ಒಂದು ಸಲ ನಾನು ಆ ಥರ ಅದನ್ನು ಪಾದೆ ಪೂಜೆ ತೊಳೆದು ಮಾಡಲೇ ಇಲ್ಲ. ಇವಾಗಂತೂ ಆ ಥರ ಚಾನ್ಸ್ ಇಲ್ಲವೇ ಇಲ್ಲ ಇನ್ ಲೈಫ್ ಲಾಂಗು. ಏನು ಮಾಡೋಕ್ಕಾಗಲ್ಲ. ನನಗೆ ಎಲ್ಲ ಥರನೂ ಅಭ್ಯಾಸ ಆಗೋಗ್ಬಿಟ್ಟೈತೆ. ಎಲ್ಲರ ಚುಚ್ಚು ಮಾತುಗಳ ಅಭ್ಯಾಸ ಆಗೈತೆ. ಒಂಟಿಯಾಗಿರಬೇಕು ಅಂತ ಹೇಳಿ ಡಿಸೈಡ್ ಮಾಡಿದಾಗ ಕೆಲವೊಂದು ಏನು ಮಾಡೋಕ್ಕಾಗಲ್ಲ. ಅದಕ್ಕೇ ನಾನು ಗಾಡಿ ತೊಗೊಂಡಿದ್ದು. ಇಂಡಿಪೆಂಡೆಂಟಾಗಿ ಓಡಾಡಬೇಕು, ಎಲ್ಲವಾಗಲೂ ಎಲ್ಲರೂ ಸಿಗಲ್ಲ ಎಲ್ಲ ಟೈಮ್ಗೆ, ಕಾಯೋಕ್ಕಾಗಲ್ಲ ಅಂತ ಹೇಳಿ. ಸೊ ತುಂಬ ಸ್ಟ್ರಗಲ್ ಮಾಡೋ ಕೂಡ ನಾನು ಗಾಡಿ ತೊಗೊಂಡೆ.
ಆ್ಯಂಡ್ ತುಂಬ ಜನ ನಾನು ವೆಲ್ ವಿಷರ್ಸ್ ಹೇಳ್ತಿರ್ತಾರೆ, ಮದುವೆ ಆಗು ನಿನ್ನ ಚಿಕ್ಕ ವಯಸ್ಸು, ನೋಡೋಕ್ಕೂ ಚೆನ್ನಾಗಿದೆಯಾ, ಮಗಳು ಚಿಕ್ಕವಳು ಆಗು ಅಂತ. ಬಟ್ ನನಗೆ ಏನಕ್ಕೆ ಅಂತ ಗೊತ್ತಿಲ್ಲ, ಒಂಥರ ಭಯ ನನಗೆ. ಮದುವೆ ಆಗಬೇಕು ಅಂತಲೇ ನನಗೆ ಅನ್ನಿಸ್ತಾ ಇಲ್ಲ. ಒಂಥರ ನರ್ಕನ ಅದು ಅನ್ನೋ ಥರ ಫೀಲ್ ಆಗುತ್ತೆ. ಮತ್ತೆ ನಾನು ಆ ನರ್ಕಕ್ಕೆ ಹೋಗಬೇಕಾ ಅಂತ ಹೇಳಿ. ಹೇಗೋ ಒಂದು ಕೆಲಸ ಇದೆ, ಮಗಳನ್ನ ಓದಿಸೋಣ, ಚೆನ್ನಾಗಿ ಎಜುಕೇಷನ್ ಕೊಡಿಸೋಣ ಅಂತ. ಬಟ್ ಎಲ್ಲ ಹೇಳೋದು ಹೌದು, ನೀವುಗಳು ಹೇಳ್ತಾ ಇರ್ತೀರ ಅಪ್ಪ ಅಮ್ಮ ವಯಸ್ಸಾದಮೇಲೆ ಯಾರು ನೋಡ್ಕೊತಾರೆ ನಿಮ್ಮನ್ನು ಹಾಗೆ ಅಂತ. ಬಟ್ ನನಗೆ ಯಾಕೆ ಅಂತ ಗೊತ್ತಿಲ್ಲ ಗೈಸ್. ಒಂದು ಎಳ್ಳಷ್ಟು ಕೂಡ ನನಗೆ ಯಾವತ್ತೂ ನಾನು ಇನ್ನೊಂದು ಮದುವೆ ಆಗಬೇಕು ಅಂತ ನನಗೆ ಅನ್ನಿಸ್ತಾನೇ ಇಲ್ಲ. ಅವನು ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿಲ್ಲ, ನನ್ನ ಗಂಡ ಸಂತೋಷ್ GR ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿಲ್ಲ. ಅವನು ಮಧ್ಯದಲ್ಲೂ ಇಲ್ಲ ಗೈಸ್, ಅರ್ಧದಲ್ಲೂ ಇಲ್ಲ, ಬರೀ 4 ವರ್ಷಕ್ಕೇ ಬಿಟ್ಬಿಟ್ಟು ಹೋಗ್ಬಿಟ್ಟ. ಮೊನ್ನೆ ನಾನು ಅಲ್ಲಿ ಒಬ್ರ ಹತ್ರ ಹಿಂಗೆ ಇದು ಮಾಡ್ತಿರ್ಬೇಕಾದ್ರೆ ಎಲ್ಲೋಗಿದೆ ಏನು ಬೇಡ, ಗಂಗೂರಲ್ಲೇ. ಸೊ SIR ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ ಅವ್ರು ಹೇಳಿದ್ದು, ನಿನ್ನ ಗಂಡ ಮುಂಚೆನೇ ಕುಡಿತಾ ಇದ್ದ, ಗದ್ದೆ ನಾಟಿಗೆ ಬರಬೇಕಾದ್ರೆಲ್ಲ ಕುಡಿಯೋನು ಅವನು, ಅವಾಗಿಂದನೇ ಕುಡಿಯೋನು ಅಂತ ಹೇಳಿ. ಸೊ ನಮಗೆ ಎಲ್ಲ ಮುಚ್ಚಿಟ್ರು, ಕುಡಿಯೋಲ್ಲ, ಏನೂ ಮಾಡಲ್ಲ, ಹಾಗೆ ಹೀಗೆ ಅಂತ. ನಾನು ಮೊನ್ನೆಯಿಂದನೇ ಯೋಚನೆ ಮಾಡ್ತಾಯಿದ್ದೀನಿ. ಐ ಥಿಂಕ್ ಒಬ್ಬರು 6 ತಿಂಗಳಲ್ಲಿ ಕುಡಿಯೋದನ್ನು ಕಲ್ತ್ಕೊಂಡ್ಬಿಟ್ಟು 6 ತಿಂಗಳಲ್ಲೇ ಕುಡಿದು ಲಿವರ್ ಜಾಂಡೀಸ್ ಆಗಿ ಮಲ್ಟಿ ಆರ್ಗನ್ ಇನ್ಫೆಕ್ಷನ್ ಆಗಿ 6 ತಿಂಗಳಲ್ಲೇ ಹೇಗೆ ಸತ್ತೋಗೋಕ್ಕೆ ಸಾಧ್ಯ? ಕುಡಿಯೋ ಮನುಷ್ಯ 6 ತಿಂಗಳಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟು ಅಷ್ಟು ಕುಡಿಯೋಕ್ಕೆ ಸಾಧ್ಯ ಅಲ್ಲ. ಇವರು ಹಳೆ ಕುಡುಕರಾಗಿರ್ತಾರೆ, ಮುಂಚೆಯಿಂದನೂ ಅಭ್ಯಾಸ ಇರುತ್ತೆ. ನನಗೆ ನನ್ನ ಫ್ಯಾಮಿಲಿ ಗೊತ್ತಾಗ್ದಂಗೆ ಹೈಡ್ ಮಾಡಿದರು ಅಷ್ಟೇ. ಅದಾದಮೇಲೆ ಇವಳಿಂದಲೇ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಊರಲ್ಲಿ ಹಬ್ಸಿದ್ರು. ಬಟ್ ಇವತ್ತು ಊರ ಜನನೇ ನನಗೆ ಹೇಳ್ತಾ ಇದ್ದಾರೆ, ಅವ್ನು ಮುಂಚೆಯಿಂದನೂ ಕುಡಿತಾ ಇದ್ದ, ನಿಮ್ಗೆ ಗೊತ್ತಿರಲಿಲ್ವಾ, ನೀವು ಯಾರನ್ನೂ ಕೇಳಲಿಲ್ವಾ, ವಿಚಾರಿಸ್ಲಿಲ್ವಾ ಅಂತ. ಆಗ ತುಂಬ ಬೇಜಾರಾಗುತ್ತೆ. ಎಲ್ಲರೂ ಸೇರಿಕೊಂಡು ಮೋಸ ಮಾಡಿದ್ರು ನನಗೆ ಅಂತ ಹೇಳಿ. ಇರಲಿ, ಕುಡಿಯೋರು ಎಲ್ಲರೂ ಸಾಯಲ್ಲ, ಬಟ್ ಎಷ್ಟು ಬೇಕು ಎಲ್ಲ ಒಂದು ಲಿಮಿಟಲ್ಲಿ ಚಟಗಳನ್ನ ಇಟ್ಕೊಂಡ್ರೆ ಯಾರ ಸಂಸಾರನೂ ಹಾಳಾಗಲ್ಲ. ಅವ್ನು ಕುಡಿಯೋದೂ ಏನು ಪ್ರಾಬ್ಲಮ್ ಇರಲಿಲ್ಲ, ಬಟ್ ಅತಿಯಾಗಿ ಅದನ್ನೇ ಹಚ್ಕೊಂಡ್ಬಿಟ್ಟು ಅದರಿಂದನೇ ಹೋದ ಅವನು. ಆ್ಯಂಡ್ ನನಗೂ ಕೂಡ ಕೆಟ್ಟ ಹೆಸರು ತಂದ. ಇರಲಿ, ಯಾರು ಏನೇ ಅನ್ಬೋದು ಗೈಸ್, ಜನಗಳನ್ನಂತೂ ಮೆಚ್ಚಿಸಿ ನಾನು ಬದುಕಕ್ಕಂತೂ ಆಗಲ್ಲ. ದೇವ್ರು ಮೆಚ್ಚೋ ಥರ ಬದುಕೋಣ. ನಮ್ಮ ಅಪ್ಪ ಅಮ್ಮ ನನ್ನ ಮಗಳು ಹಿಂಗೆ ಬದುಕ್ತಾ ಇದ್ದಾಳೆ ಒಳ್ಳೆ ರೀತಿಲಿ ಅಂತ ಅಂದರೆ ಅಷ್ಟೇ ಸಾಕು. ಈ 3rd ಪರ್ಸನ್ದು ನನಗೆ ಮಾತು ಅವಶ್ಯಕತೆನೇ ಇಲ್ಲ, ನಾನು ಕೇರು ಕೂಡ ಮಾಡಲ್ಲ. ಬಟ್ ಮೊನ್ನೆ ವಿಚಾರ ಗೊತ್ತಾದಾಗ, ನನಗೆ ಮುಂಚೆಯಿಂದಲೂ ಗೊತ್ತವನು ಕುಡಿತಿದ್ದ ಅಂತ. ಯಾಕಂದರೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲೂ ಯಾರೋ ಒಬ್ಬರು ಪರ್ಸನು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತಿದ್ರು, ನಮ್ಮ ಫ್ಯಾಮಿಲಿಯವರೇ. ಆಗ ಇವನು ತುಂಬ ಓಡಾಡ್ತಾ ಇದ್ದ, ಬ್ಯಾಂಗ್ಳೂರಿಂದೆಲ್ಲ ಬಂದು. ಆವಾಗ ನಾನು ಕನಸಿಬಿದ್ದೆ, ಆಗ ಕುಡ್ಕೊಂಬಂದಿದ್ದ. ನಾನು ಕೇಳಿದ್ದಕ್ಕೆ ಜನಗಳಿಗೆಲ್ಲ ಪ್ರಚಾರ ಮಾಡೋಕ್ಕೆ ಹೋಗ್ತೀನಿ, ಹುಡುಗರು ಜೊತೆ ಎಲ್ಲ ಸೇರ್ತೀನಿ, ಕುಡಿಲೇಬೇಕಾಗತ್ತೆ, ಅದಕ್ಕೋಸ್ಕರ ಕುಡ್ದಿದ್ದೆ ಅಂತ ಹೇಳಿ ಸುಳ್ಳು ಹೇಳಿದ್ದ. ಬಟ್ ಇವ್ನು ಮುಂಚೆಯಿಂದನೇ ಕುಡಿತಾ ಇದ್ದ. ನನ್ನ ಹತ್ರ ಎಲ್ಲರೂ ಸೇರಿಕೊಂಡು ಹೈಡ್ ಮಾಡಿ ಎಲ್ಲರೂ ಮೋಸ ಮಾಡೋದು ಗೈಸ್. ಏನೂ ಮಾಡೋಂಗಿಲ್ಲ, ಎಲ್ಲ ನೆನಪಾಗ್ಬಿಡುತ್ತೆ. ಯಾಕಂದರೆ ಸ್ಪೆಷಲ್ ಡೇ ಅಂತ ಹೇಳಿ ಬಂದಾಗ ನಮ್ಮ ಲೈಫಲ್ಲಿ ಆ ಸ್ಪೆಷಲ್ ಡೇ ಇಲ್ಲ, ಅಥವಾ ಆ ಸ್ಪೆಷಲ್ ಡೇನ ನಾವು ಆಚರಿಸೋಕ್ಕಾಗಲ್ಲ ಅಂತ ಹೇಳಿದಾಗ ಹಳೆವೆಲ್ಲ ನೆನಪು ಬಂದುಬಿಡುತ್ತೆ. ಬಟ್ ನೀವು ಯಾರೂ ಹಳೆದನ್ನು ನಿಮ್ಮ ಲೈಫಲ್ಲಾಗಿರೋ ಕೆಲವೊಂದು ಕೆಟ್ಟ ಘಟನೆಗಳನ್ನ ಮರ್ತ್ಕೊಂಬಿಡಿ ಆದಷ್ಟು. ಇವತ್ತು ನಿಮ್ಮ ಫ್ಯಾಮಿಲಿ ಜೊತೆ ಖುಷಿಯಾಗಿರಿ. ಎಲ್ಲರೂ ನಿಮ್ಮ ಯಜಮಾನರಿಗೆ ಪೂಜೆ ಮಾಡಿ ಗೈಸ್. ಪೂಜೆ ಮಾಡಿ 100 ಕಾಲ ಸಂತೋಷವಾಗಿರಿ. ದೇವರು ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಆರೋಗ್ಯ, ಆಯಸ್ಸು, ಐಶ್ವರ್ಯ ಕೊಡಲಿ ಅಂತ ಬೇಡ್ಕೊತೀನಿ. ಇನ್ನೇನಿಲ್ಲ ಗೈಸ್, ಲವ್ ಯು. ನಾನು ಹೊರಟೆ, ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೋತಾರಿ. ಟಾಟಾ.